ಟು ರಮ್ಯಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ನಮ್ಮ ಮನೇಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ರೆಸಿಪಿನ. ಫ್ರೆಂಡ್ಸ್, ಮಶ್ರೂಮ್ ಬಿರಿಯಾನಿಗೆ ಮೇಯ್ನ್ ಇಂಗ್ರೀಡಿಯೆಂಟು ಮಶ್ರೂಮ್ಸ್ ಇರಬೇಕಲ್ವ. ಸೊ ಮಶ್ರೂಮ್ಸ್ನ ತೊಗೊಂಡಿದ್ದೀವಿ ಮಶ್ರೂಮ್ ಬಿರಿಯಾನಿಗೋಸ್ಕರ. ಹಾಗೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಮಿಕ್ಸರ್ಗೆ ಹಾಕ್ಕೋಬೇಕು. ಹಾಗೆ ಶುಂಠಿನ ಹಾಕ್ಕೊಳ್ಬೇಕು. ನಾವಿಲ್ಲಿ ಹೋಮ್ ಮೇಡ್ ಶುಂಠಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಒಂದೊಂದು ಸರಿ ಕೊತ್ತಂಬರಿ ಸೊಪ್ಪಲ್ಲಿ ಮಣ್ಣಿರುತ್ತೆ, ಅದರಿಂದ ಮಿಕ್ಸ್ ಆಗಿರುತ್ತೆ. ನಾವು ಎಷ್ಟು ಸರಿ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಮತ್ತು ಇನ್ನೊಂದು ಸರಿ ರೀಚೆಕ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ಮುಗೀತಲ್ಲ, ಫ್ರೆಶ್ ಆಗಿರುತ್ತೆ. ಹಾಗೆ ಕೊಬ್ಬರಿನ ಕಟ್ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 1 ಟೊಮ್ಯಾಟೊನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಹಾಗೆ ಬಾಲ್ಕನಿಯಲ್ಲಿ ಒಂದು ಪಾಟಲ್ಲಿ ಪುದೀನನ ಹಾಕಿದ್ವಿ. ಅದು ಸ್ವಲ್ಪನೇ ಬೆಳೆದಿದೆ ನೋಡಿ, ಚಿಕ್ಕದಾಗಿ. ಅದನ್ನು ಈಗ ಕಿತ್ಕೊಳ್ತಾ ಇದ್ದಾರೆ ನಮ್ಮಕ್ಕ. ಪುದೀನ ಸ್ವಲ್ಪ ಕಡಿಮೆ ಇತ್ತು ಮನೆಯಲ್ಲಿ, ಅದಕ್ಕೆ ಇದನ್ನು ಸ್ವಲ್ಪ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಫ್ರೆಂಡ್ಸ್, ಮಶ್ರೂಮ್ ಬಿರಿಯಾನಿಗೆ ಮೇಯ್ನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಮಶ್ರೂಮ್ ಅಲ್ಲ. ನಾವಿಲ್ಲಿ ಬಟನ್ ಮಶ್ರೂಮ್ಸ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಕೂಡ ಮಣ್ಣಿಲ್ಲದೆ ಇರೋ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ 2 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಕಟ್ ಮಾಡ್ಕೋಬೇಕಾದ್ರೆ 4 ಪೀಸಸ್ ಆದರೂ ಮಾಡ್ಕೋಬೋದು, 2 ಆದರೂ ಮಾಡ್ಕೋಬೋದು. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಕಟ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತಲ್ಲ, ಸಿಗುತ್ತೆ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಮಶ್ರೂಮ್ ಬಿರಿಯಾನಿಗೆ ಬಟನ್ ಮಶ್ರೂಮ್ಸ್ನ ತೊಗೊಂಡ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಾವಿವತ್ತು ಪ್ರಿಪೇರ್ ಮಾಡ್ತಿರೋದು ಒಂದು 5 ಮೆಂಬರ್ಸ್ಗೆ ಆಗುವಷ್ಟು. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಳತೆ ಪ್ರಕಾರ ನೋಡಿಕೊಂಡು ತೊಗೊಳ್ಳಿ. ನಾವು ಸ್ವಲ್ಪ ಮಶ್ರೂಮ್ಸ್ನ ಜಾಸ್ತಿನೇ ತೊಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಸ್ಮಾಲ್ ಪ್ಲೇಟ್ ತುಂಬಾ ಮಶ್ರೂಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಈರುಳ್ಳಿ, ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಮಸಾಲೆ ಕೂಡ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕಿದ್ದೀವಿ. ಅದಾದಮೇಲೆ ಏಲಕ್ಕಿ, ಚಕ್ಕೆ ಮತ್ತು ಲವಂಗನ ಹಾಕ್ಕೊತಾ ಇದ್ದೀವಿ. ಹಾಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಬಿರಿಯಾನೀಸ್ ಅಂತ ಹೇಳಿದ್ರೆ. ಈಗ ನಾವು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳಿ. ಫ್ರೆಂಡ್ಸ್, ಈಗ ಲೈಟಾಗಿ ಇದು ಬೆಂದಿದೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ಸ್ನ ಹಾಕ್ಕೊಳ್ತಾ ಇದ್ದೀವಿ. ಈಗ ಮಶ್ರೂಮ್ಸ್ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ಫ್ರೆಂಡ್ಸ್, ಮಶ್ರೂಮ್ಸ್ ಏನು ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ. ಚಿಕನ್ ಟೈಪು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋಂಗೆ ಇಲ್ಲ, ಸ್ಪೀಡಾಗಿ ಬೇಯುತ್ತೆ. ಅಷ್ಟೊಂದು ಟೈಮ್ ಏನು ತೊಗೊಳ್ಳಲ್ಲ. ಈಗ ಇದು ಬೆಂದಾದಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲ, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಆ ಮಸಾಲ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಬಿಡಿ. ಫ್ರೆಂಡ್ಸ್, ಅದು ಮಸಾಲಾನ ಹಾಕಿದ್ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ಬಾಡಿಸ್ಕೋಬೇಕು. ಅದು ಬೆಂದಾದಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೀರನ್ನ ಆ್ಯಡ್ ಮಾಡ್ಕೊಳ್ಳೋವಾಗ ನಾವು ಅಳತೆ ಪ್ರಕಾರ ನೀರನ್ನ ಹಾಕ್ಕೊಳ್ಬೇಕು. ಅಕ್ಕಿನೂ ಅದನ್ನು ಮೆಜರ್ ಮಾಡಿ ಹಾಕ್ಕೊಳ್ತೀವಲ್ಲ, ರೆಗ್ಯುಲರಾಗಿ ಯಾವ ಥರ ತೊಗೊಳ್ತೀವಿ ಅದೇ ಥರನೇ ತೊಗೊಳ್ಳಿ. ನಾವು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡೇ ತೊಗೊಂಡಿರೋದು. ಅದಾದಮೇಲೆ ಅದರೊಳಗಡೆ ಮತ್ತೆ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಟೇಸ್ಟ್ಗೆ ಅನುಗುಣವಾಗಿ ಉಪ್ಪನ್ನ ತೊಗೊಳ್ಳಿ. ನಾವಿಲ್ಲಿ ಕಲ್ಲುಪ್ಪನ್ನ ಬಳಸ್ತೀವಿ.
ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಲೈಟಾಗಿ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟು ಗರಂ ಮಸಾಲ, ಇದನ್ನು ಮಾತ್ರ ಮಿಸ್ ಮಾಡಿಬಿಡಿ. ನಾವು ಎಷ್ಟು ಗರಂ ಮಸಾಲ ಹಾಕಿರ್ತೀವಿ ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಬಿರಿಯಾನಿ, ತುಂಬಾ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ಆಲ್ಮೋಸ್ಟ್ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಯಾರೂ, ತುಂಬಾ ಚೆನ್ನಾಗಿರುತ್ತೆ. ಮಸಾಲಾನ ಹಾಕಿ ಒಂದು ರೌಂಡ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಉಪ್ಪು, ಅರಿಶಿನ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗಾಗಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ಫೈನಲ್ ಟಚ್ಚು, ಇನ್ನೇನು ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೊ ನಾವಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಮಿಕ್ಸ್ ಮಾಡಾದಮೇಲೆ. ಅದಾದಮೇಲೆ 1-2 ವಿಸಿಲ್ಸ್ನ ತೊಗೊಳ್ಬೇಕು. ಫ್ರೆಂಡ್ಸ್, 2 ವಿಸಿಲ್ಸ್ ಆಯಿತು. ಈಗ ನಾವು ಓಪನ್ ಮಾಡ್ತಾಯಿದ್ದೀವಿ. ನೋಡಿ ಯಾವ ಥರ ಇದೆ ಬಿರಿಯಾನಿ ಅಂತ ಹೇಳಿಬಿಟ್ಟು. ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡೋಕ್ಕೆ. ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಈ ಥರ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲನೂ. ಸೊ ನಾವು ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್, ಬಿರಿಯಾನಿ ಪ್ರಿಪೇರ್ ಆಗೋ ಅಷ್ಟೊತ್ತಿಗೆ ಬಂದುಬಿಟ್ಲು ನಮ್ಮ ಮೇಡಮು ಬಿರಿಯಾನಿನ ತಿನ್ನೋಕ್ಕೆ. ಅದು ಗೊಂಬೆನೂ ಹೇಳ್ಕೊಂಬರ್ತಾ ಇದ್ದಾಳೆ, ಅದಕ್ಕೂ ತಿನ್ನಿಸ್ತಾಳೇನೋ ಮೇ ಬಿ. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿನ ತಿನ್ನೋಣ. ನಾವು ರೆಡಿಯಾಗಿ ಕಾಯ್ತಾ ಇದ್ದೀವಿ ಬಿರಿಯಾನಿ ಯಾವಾಗ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಈ ರೆಸಿಪಿನ ಪ್ರಿಪೇರ್ ಮಾಡಿದ್ದು ನಮ್ಮ ಸಿಸ್ಟರು. ಮಾರ್ನಿಂಗ್ ಟಿಫನ್ಗೆ ನಮ್ಮ ಅಕ್ಕ ಮಶ್ರೂಮ್ ಬಿರಿಯಾನಿನ ಮಾಡಿದರು. ಹಾಗೆ ಈವ್ನಿಂಗ್ ಆಯಿತು, ಸ್ವಲ್ಪ ಕ್ರೇವಿಂಗ್ ಆಗ್ತಾಯಿತ್ತು ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು. ಮನೇಲಿದ್ದರೆ ಎಲ್ರಿಗೂ ಹಂಗೆ ಅಲ್ವಾ, ಆಲ್ಮೋಸ್ಟು ಏನೋ ಒಂದು ತಿಂತಾ ಇರಬೇಕಷ್ಟೆ. ಸೊ ಮನೇಲಿ ಪಪ್ಪಾಯ ಇತ್ತು, ಅದರಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದರಲ್ಲಿ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ಈಗ. ಫ್ರೆಂಡ್ಸ್, ಈಗ ಪಪ್ಪಾಯನ ಕಟ್ ಮಾಡೋಕ್ಕೆ ಆಯುಧಗಳನ್ನೆಲ್ಲನೂ ತೊಗೊಳ್ಬೇಕು. ನಾನು ಪಪ್ಪಾಯ ಕಟ್ ಮಾಡೋ ಸ್ಟೈಲ್ ನೋಡಿದ್ರೆ ನಮ್ಮ ಮನೇಲಿ ಎಲ್ಲರೂ ನಗ್ತಾರೆ. ಬಿಕಾಸ್ ನಾನು ಚಾಕು ಅಲ್ಲಿ ಕಟ್ ಮಾಡಲ್ಲ, ಇದು ಸೌತೆಕಾಯಿನ ಪೀಲ್ ಮಾಡೋ ಇದರಲ್ಲಿನೇ ಪೀಲ್ ಮಾಡ್ಕೊಬಿಡ್ತೀನಿ. ಬಿಕಾಸ್ ಚಾಕಲ್ಲಿ ಕಟ್ ಮಾಡಿದ್ರೆ ಫುಲ್ ಪಪ್ಪಾಯ ಎಲ್ಲನೂ ವೇಸ್ಟ್ ಮಾಡಿಬಿಟ್ಟಿರುತ್ತೆ, ಕಟ್ ಮಾಡೋಕ್ಕೆ ಸರಿಯಾಗಿ ಬರದೆ. ಅದರಿಂದ ನಾನು ಇದರಲ್ಲಾದರೆ ಈಸಿಯಾಗಿ ರಿಮೂವ್ ಆಗುತ್ತಲ್ವ, ಸೊ ಇದರಲ್ಲೇ ಪೀಲ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಪೀಲ್ ಆಗಿದೆ, ಸ್ವಲ್ಪ ಕೂಡ ಹಣ್ಣು ವೇಸ್ಟ್ ಆಗಿಲ್ಲ. ಅದರಿಂದ ಪಪ್ಪಾಯನ ಪೀಲ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸಿಂಕ್ ಹತ್ರನೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅದರಲ್ಲಿ ಏನೂ ಡಸ್ಟ್ ಇಲ್ಲದೆ ಇರೋ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದೊಂದು ಸರಿ ಸ್ವಲ್ಪ ಹಸಿ ಹಣ್ಣಾಗಿದ್ದರೆ ಹಾಲು ಟೈಪ್ ಇರುತ್ತೆ, ಅದನ್ನೆಲ್ಲನೂ ನೋಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡೆ. ಈಗ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಟುಡೇ ನಾವು ಒಂದೊಳ್ಳೆ ಸ್ಮೂದಿನ ಪ್ರಿಪೇರ್ ಮಾಡ್ಕೊಳ್ಳೋಣ, ಪಪ್ಪಾಯ ಸ್ಮೂದಿ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಫ್ರೆಂಡ್ಸ್, ಈಗ ನಾನು ಹಾಫ್ ಪಪ್ಪಾಯ ಮಾತ್ರನೇ ತೊಗೊಳ್ತಾ ಇದ್ದೀನಿ. ಸೊ ಅದರಿಂದ ನಾನು ಈ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಅರ್ಧನೇ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಕಟ್ ಮಾಡಿಕೊಂಡು ಸ್ಮೂದಿನ ಪ್ರಿಪೇರ್ ಮಾಡೋಣ. ಈ ಹಣ್ಣು ಒಂದು 2 kgs ಇರುತ್ತೆ ಅನಿಸುತ್ತೆ. ತುಂಬಾ ದೊಡ್ಡದಾಗಿತ್ತು, ಅಷ್ಟೊಂದು ಒಂದೇ ಸರಿ ಪ್ರಿಪೇರ್ ಮಾಡಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಫ್ನ ತೊಗೊಳ್ತೀನಿ. ನೋಡಿ ಈಗ ಅದನ್ನು ಪಪ್ಪಾಯನ ಕಟ್ ಮಾಡಿಕೊಂಡು, ಇದು ಬೀಜ ಎಲ್ಲ ಇರುತ್ತಲ್ಲ ಅದರಲ್ಲಿ ಸೀಡ್, ಅದನ್ನೆಲ್ಲನೂ ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಪಪ್ಪಾಯ ಸೀಡ್ ಎಲ್ಲನೂ ರಿಮೂವ್ ಮಾಡಿ ಈ ಥರ ಚಿಕ್ಕದಾಗಿ ಪೀಸಸ್ ಆಗಿ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಸ್ಮಾಲ್ ಕ್ಯೂಬ್ ಟೈಪ್ ಪೀಸಸ್ನ ಪ್ರಿಪೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅಂದರೆ ಮಿಕ್ಸರಲ್ಲಿ ದೊಡ್ಡದಾಗಿ ಹಾಕ್ಕೊಂಡ್ರೆ ಸರಿಯಾಗಿ ಗ್ರೈನ್ ಆಗಲ್ಲ. ಸ್ವಲ್ಪ ಸ್ಮಾಲ್ ಪೀಸಸ್ ಆದರೆ ನೀಟಾಗಿ ಗ್ರೈನ್ ಆಗುತ್ತೆ. ಫ್ರೆಂಡ್ಸ್, ಪಪ್ಪಾಯನ ಕಟ್ ಮಾಡ್ತಿದ್ರೆ ನಮ್ಮ ಮಿಲ್ಕಿ ನಂಗೆ ಬೇಕು ಅಂತ ಹೇಳಿಬಿಟ್ಟು ಹಠ ಮಾಡಿ ಇಸ್ಕೊಂಡಿದ್ದಾಳೆ. ಅದೆಷ್ಟು ತಿಂತಾಳೆ ಅವಳಿಗೆ ಗೊತ್ತಾಗಬೇಕು. ತಿನ್ನಲ್ಲ ಏನಿಲ್ಲ, ಸುಮ್ಮನೆ ಬೇಕು ಅಂತ ಹೇಳಿಬಿಟ್ಟು ಹಠ ಮಾಡೋದಷ್ಟೇ. ಫ್ರೆಂಡ್ಸ್, ಪಪ್ಪಾಯನ ಕಟ್ ಮಾಡ್ಕೊಂಡಿದ್ದು ಮುಗೀತು. ಈಗ ಮಿಕ್ಸರ್ ಜಾರ್ನ ತೊಗೊಳ್ಳೋಣ. ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪಪ್ಪಾಯನೆಲ್ಲನೂ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಎಲ್ಲನೂ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ ಸ್ಮೂದಿ.
ಫ್ರೆಂಡ್ಸ್ ಬನ್ನಿ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನಾನು ಪಪ್ಪಾಯ ಜೊತೆಗೆ 1 ಗ್ಲಾಸ್ ಚಿಲ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಹಾಫ್ ಕಪ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಒಂದೊಂದು ಪಪ್ಪಾಯ ಸ್ವೀಟ್ ಇರಲ್ಲ, ಇದು ಸ್ವಲ್ಪ ಕಡಿಮೆ ಇತ್ತು ಸ್ವೀಟು, ಅದಕ್ಕೆ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಒಂದು ಹಾಫ್ ಕಪ್ಪಷ್ಟು. ಫ್ರೆಂಡ್ಸ್ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು ಫುಲ್ ಗ್ರೈಂಡ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿರೋ ಟೈಪ್ ತೊಗೊಂಡಿದ್ದೀನಿ. ಹಾಗಿದ್ರೆ ಕುಡಿಯೋಕ್ಕೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ಸ್ವಲ್ಪ ಹಣ್ಣು ಸಿಗ್ತಾಯಿದ್ರೆ ತಿನ್ನೋದಕ್ಕೆ. ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು. ಈಗ ಒಂದು ಗ್ಲಾಸ್ಗೆ, ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆ ಥರ ಕಾಯಿದ್ರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂದೊಂದು ಸರಿ. ಸೊ ಹಾಗಾಗಿ ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದೀನಿ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪೀಸಸ್ ಕೂಡ ನಾನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಬಾದಾಮ್ ಮತ್ತು ಹಾಗೆ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮೇಲೆ ಗಾರ್ನಿಷಿಂಗ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ನಮ್ಮ ಪಪ್ಪಾಯ ಸ್ಮೂದಿ ರೆಡಿ ಆಯಿತು, ಆರ್ ಪಪ್ಪಾಯ ಮಿಲ್ಕ್ ಶೇಕ್. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮಸ್ಟ್ ಆ್ಯಂಡ್ ಶುಡ್ಡಾಗಿ ನಿಮ್ಗೇನಾದರೂ ಟೈಮ್ ಸಿಕ್ಕರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.